ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತ ಹೇಳಿದ್ರೆ, ನಮ್ಮ ಮನೆಗೆ ಟೈಲ್ಸ್ ಸೆಲೆಕ್ಷನ್ನಿಗೆ ಅಂತೇಳಿ ಬಂದಿದ್ದೀವಿ. ಇಡೀ ಊರನ್ನೇ ನಾವು ಟೈಲ್ಸ್ನ ಒಂದು ಗ್ರಾನೈಟ್ಸು ಏನೇನಿದೆ, ಆಮೇಲೆ ಟೈಲ್ಸು ಸೆರಾಮಿಕ್ಕು ಶಾಪ್ಗಳು ಏನೇನಿದ್ದಾವೆ ಅವು ಎಲ್ಲಕ್ಕೂ ಕೂಡ ವಿಸಿಟ್ ಮಾಡಿದ್ವಿ. ಸುಮಾರು ಒಂದು 10-12 ಅಂಗಡಿಗಳಿಗೇನೋ ಹೋದ್ವಿ. ಸೊ ನಮಗೆ ಯಾವ್ದು ಇಷ್ಟನೋ, ಯಾಕೆಂತೇಳಿದ್ರೆ ಲೈಫಲ್ಲಿ ಒಂದೇ ಟೈಮ್ ಅಲ್ವಾ ಮನೆ ಕಟ್ಟೋದು. ಸೊ ಹಾಗಾಗಿ ಅದು ಲೈಫ್ ಟೈಮ್ ಕೂಡ ನಮ್ಮ ಜೊತೆಗೇ ಇರುತ್ತೆ, ಈ ಸೆರಾಮಿಕ್ ಟೈಲ್ಸು ಗ್ರಾನೈಟ್ಸು ಅವೆಲ್ಲ. ಸೊ ಫೈನಲಿ ಪರ್ಫೆಕ್ಟ್ ಆಗಿರೋ ಒಂದು ಸೂಟಬಲ್ ಆಗಿರೋ ಅಂಥ ಡಿಸೈನ್ಸ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಗಿರ್ಬೋದು, ಒಂದು ಒಳ್ಳೆಯದಾಗಿ ಚೆನ್ನಾಗಿ ಸೆಲೆಕ್ಟ್ ಮಾಡೋಣ ಅಂಥೇಳಿ ಬಂದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಕಿಚನ್ಗೆ ಹಾಕೋವಂಥ ಟೈಲ್ಸ್ಗಳು. ಸೊ ತುಂಬಾ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು. ನನಗೆ ಈ ಥರ ಆರ್ಟಿಫಿಷಿಯಲಾಗಿ ಕಿಚನ್ಗೆ ಹಣ್ಣುಗಳಾಗಿರ್ಬೋದು ಈ ರೀತಿಯಾಗಿ ಟೈಲ್ಸ್ ಹಾಕೋಕ್ಕೆ ಇಷ್ಟ ಆಗೋದಿಲ್ಲ. ಈ ರೀತಿ ಬಬಲ್ಸ್ ಏನಾರು ಇದ್ದರೆ ಇವನ್ನೆಲ್ಲ ವಾಶ್ರೂಮಿಗೆ ಹಾಕ್ಬೋದು. ಆ ರೀತಿ ಹಾಕೋಕ್ಕೆ ಇಷ್ಟ ಆಗೋಲ್ಲ ನನಗೆ. ಏನಂತ ಹೇಳಿದ್ರೆ, ಗೋಡೆಗಳಿಗೂ ಸಹ ನಾನು ಮಳೆ ಹೊಡೆಯೋಕ್ಕೆ ಇಷ್ಟಪಡೋದಿಲ್ಲ. ನಾವು ಮುಂಚೆ ಇದ್ದು ಬಾಡಿಗೆ ಮನೆಗೂ ಕೂಡ ಹಾಗೇ, ಎಲ್ಲೂ ಕೂಡ ಇರೋ ಒಂದು ಮಳೆಗಳಿಗೆ ಹಾಕ್ಕೊತ ಇದ್ವಿ. ಏನಾದರೂ ಫೋಟೋಸ್ ಆಗಿರ್ಬೋದು, ಗಡಿಯಾರ ಆಗಿರ್ಬೋದು, ಆ ಥರ. ಇನ್ನು ಸ್ವಂತ ಮನೆ ಅಂದರೆ ಕೇಳಬೇಕಾ, ಮಳೆನೂ ಕೂಡ ಹೊಡೆಯೋದಿಲ್ಲ. ಒಂದು 3 ಇಲ್ಲ ಒಂದು 2 ಇದೆ ಅಷ್ಟೇ ಹಾಲಲ್ಲಿ. ಒಂದು ಗಡಿಯಾರ ಹಾಕೋಕ್ಕೆ, ಇನ್ನೊಂದು ಗಣಪತಿ ಫೋಟೋ ಇಡೋಕ್ಕೆ. ಅದೊಂದಕ್ಕೆ ಮಾತ್ರ ನಾನು ಮಳೆ ಏನಾದರೂ ಹೊಡಿಬೇಕು. ಹಾಗಾಗಿ ಮತ್ತೆ ಈ ಸ್ಟಿಕ್ಕರ್ಸ್ಗಳು ಬರ್ತಾವಲ್ಲ, ಆರ್ಟಿಫಿಷಿಯಲ್ ಸ್ಟಿಕ್ಕರ್ಸು, ಸೊ ಅದನ್ನು ಕೂಡ ನಾನು ಗೋಡೆಗಳಿಗೆ ಅಂಟಿಸೋದಿಲ್ಲ. ಸೊ ಅದನ್ನು ಮತ್ತೆ ರಿಮೂವ್ ಮಾಡಬೇಕಾದ್ರೆ ಆ ಪೇಂಟಿಂಗ್ ಸಮೇತ ಬಂದುಬಿಡುತ್ತೆ, ಅದೊಂಥರ ಬೇಜಾರು ಅನಿಸುತ್ತೆ. ಸೊ ಹಾಗಾಗಿ ನಾನು ಹಾಗೇ ಪ್ಲೈನಾಗಿರೋಕ್ಕೆ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವಿವಾಗ ನೋಡ್ತಾ ಇರ್ಬೋದು, ಎಷ್ಟೊಂದು ವೆರೈಟಿ ಟೈಲ್ಸ್ಗಳು ಇದ್ದಾವೆ ಅಂದರೆ ಒಂದಕ್ಕಿಂತ ಒಂದು ಚೆಂದ ಅಂತ ಅನ್ನಿಸ್ತಾಯಿತ್ತು. ನಾನಂತೂ ಅವ್ರು ಸೆಟ್ ಮಾಡಿರೋ ರೀತಿ ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಹಾಗೇ ತಗೊಂಡೋಗಿ ಹಾಲಲ್ಲಿ ಫಿಕ್ಸ್ ಮಾಡೋಣ ಅಂತ, ಅಷ್ಟು ಚೆನ್ನಾಗಿತ್ತು ಟೈಲ್ಸ್. ನೀವು ನೋಡ್ರಿ, ಅಲ್ಲಿ ಇದೊಂಥರ ಮೆರೂನ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ವೈಟು, ನನಗೆ ವೈಟ್ ಕಲರು ಇಲ್ಲ ಕ್ರೀಮ್ ಆಗಿರೋ ಕಲರ್ಸು ಅವು ತುಂಬ ಇಷ್ಟ ಆಗ್ತಾಯಿತ್ತು. ಇದು ಬಾತ್ರೂಮ್ ಟೈಲ್ಸು. ಸೊ ತುಂಬ ಚೆನ್ನಾಗಿ ಸೆಟ್ ಮಾಡಿ ಇಟ್ಟಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದ್ವು ಅಂದರೆ ಅಲ್ಲಿ ಹೋದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು. ಆಮೇಲೆ ಎಲ್ಲವೂ ಸ್ಕ್ವೇರ್ ಫೀಟ್ ಲೆಕ್ಕ, ಅಡಿಯಾಗಿ ಲೆಕ್ಕವನ್ನು ಹೇಳ್ತಾರೆ. ತುಂಬಾ ಕಾಸ್ಟ್ಲಿ ಕೂಡ ಇದ್ವು. ದಿನಗಳು ಕಳೆದಂತೆ ಎಲ್ಲವೂ ಕೂಡ ರೇಟ್ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಮನೆ ಕೊಟ್ಟವ್ರಿಗೆ ಒಂದು ಸಲಹೆ ನಂದು, ಆದಷ್ಟು ಬೇಗ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಬೇಗನೆ ಒಂದು ಸಣ್ಣದಾದ ಒಂದು ಪುಟ್ಟ ಗೂಡು ಅಂತ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಮುಂದೆ ಖಂಡಿತವಾಗ್ಲೂ ಈ ಗಗನಕ್ಕೇರ್ತಿದೆ ಎಲ್ಲ ರೇಟ್ಗಳು. ಕಬ್ಬಣ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಮರಳು, ಜಲ್ಲಿ ಇವೆಲ್ಲ ತುಂಬಾ ಕಾಸ್ಟ್ಲಿ ಆಗ್ತಾಯಿದ್ದಾವೆ ಹೋಗ್ತಾ ಹೋಗ್ತಾ. ನಿಜವಾಗ್ಲೂ ಭಯ ಆಗ್ತಿದೆ ನಮಗೆ. ಇವಾಗ ಒಂದು ಪುಟ್ಟದಾಗ ಒಂದು ಮನೆ ಕಟ್ಕೊಂಡಿರೋದಕ್ಕೆ ನಮಗೆ ಎಷ್ಟೋ ಸಮಾಧಾನ. ನಿಜ ಹೇಳಬೇಕು ಅಂತಂದರೆ ಇವೆಲ್ಲ ರೇಟ್ಗಳು ನಿಜವಾಗ್ಲೂ ಅವ್ರು ಹೇಳೋದು ಕೇಳಿ ನನಗೆ ತುಂಬ ಶಾಕ್ ಆಗ್ಬಿಡ್ತು. ಯಾಕಂತೇಳಿದ್ರೆ ದುಡ್ಡಿದ್ರೇ ಎಲ್ಲ. ಸೊ ದುಡ್ಡಿಲ್ಲ ಅಂದರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಸೊ ದುಡ್ಡಿನ ಮೇಲೆ ಡಿಪೆಂಡ್ ಅಂತೇಳಿ ಗೊತ್ತಾಯಿತು. ಕ್ವಾಲಿಟಿ ಕೂಡ ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಹಾಗೇ ಚೆನ್ನಾಗಿರೋ ಟೈಲ್ಸುಗಳಿಗೆ ತುಂಬಾ ಕಾಸ್ಟ್ಲಿ ಇತ್ತು. ಸೊ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಅಲ್ಲಿ ಅರೇಂಜ್ಮೆಂಟ್ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದಕ್ಕೊಂದು ಡಿಫ್ರೆಂಟಾಗಿ ಕೂಡ ಇತ್ತು. ಒಂಚೂರು ಕಲರ್ ಶೇಡ್ ಆದರೂ ಏನೂ ಆಗ್ತಿರಲಿಲ್ಲ. ನಮ್ಮ ಮನೆಗೆ ಟೈಲ್ಸ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಹೋದ್ವಲ್ಲ. ಸೊ ಗ್ರಾನೈಟ್ನ ನಮ್ಮ ಮನೆಯವರು ಗ್ರಾನೈಟ್ ಹಾಕ್ಸೋಣ ಅಂತ, ನಾನು ವೆಟ್ರಿಫೈಡ್ ಹಾಕ್ಸೋಣ ಅಂಥೇಳಿ. ಆಮೇಲೆ ಗ್ರಾನೈಟಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೋಲ್ಡ್ ತುಂಬಾ ಜಾಸ್ತಿ, ಮತ್ತು ಕಾಲು ನೋವು ಕೂಡ ಬರುತ್ತೆ, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು ಹಾಕ್ಸಿರೋರ ಹತ್ರ ನಾವು ವಿಚಾರಿಸಿದಾಗ. ಸೊ ಹಾಗಾಗಿ ನಾನು ವೆಟ್ರಿಫೈಡ್ನೇ ಚಾಯ್ಸ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಕೂಡ ಸರಿ ಆಯಿತು ಹಾಗೆ ಮಾಡೋಣ ಅಂತ ಹೇಳಿದ್ರು, ಏಕೆಂದರೆ ಹೆಲ್ತ್ ಕೂಡ ನೋಡ್ಕೋಬೇಕಲ್ವ. ಹಾಗಾಗಿ ಸೊ ಇದೆಲ್ಲ ಪೋಟಿಕದ್ದು ಟೈಲ್ಸು. ಸೊ ಎಷ್ಟು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇದು ಕೂಡ ತುಂಬಾ ಕಾಸ್ಟ್ಲಿ. ಆಮೇಲೆ ಟೈಲ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ. ಕೆಲವೊಂದು ಟೈಲ್ಸ್ನ ಈ ಪೋಟಿಕದಲ್ಲಿ ಸೊ ಕಮ್ಮಿ ರೇಟ್ನವು ಇರ್ತವೆ. ಸೊ ಅವನ್ನ ನೀರಲ್ಲಿ ನೆನೆಸ್ಬಿಟ್ಟು
ಹಾಕ್ತಾರೆ. ಅಂಥದ್ದನ್ನ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ. ವಿತೌಟ್ ನೀರಲ್ಲಿ ನೆನೆಸ್ದಲೇ ಸೊ ಹಾಗೇ ಟೈಲ್ಸ್ನ ಹಾಕೋ ಅಂಥದ್ದು ನೀವು ಟೈಲ್ಸ್ನ ತೊಗೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ಯಾಕಂತ ಹೇಳಿದ್ರೆ ಟೈಲ್ಸ್ ಗ್ರಾನೈಟ್ ಹಾಕೋರು ನಮಗೆ ಹೇಳಿದ್ರು, ನೀರಲ್ಲಿ ನೆನೆಸ್ಬಿಟ್ಟು ತೊಗೊಂಬಂದಿದ್ದೀರಾ, ಒಂದು ತೊಗೊಂಬಂದ್ಬಿಟ್ಟು ಆಮೇಲೆ ನಾವು ರಿಟರ್ನ್ ಮಾಡಿದ್ವಿ, ಅದು ಬೇಡ ಅಂಥೇಳಿ. ಸೊ ಹಾಗಾಗಿ ನಮ್ಮ ಮನೇಲಿ ಹಾಕ್ಸಿರೋ ಟೈಲ್ಸ್ಗಳೆಲ್ಲ ತುಂಬಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಹೇಳಬೇಕು ಅಂತ ಹೇಳಿದ್ರೆ ನಾವು ಇವಾಗ ಮನೆ ಕಟ್ಟಿದ್ರೆ ಕಟ್ದಂಗೆ, ಇಲ್ಲ ಅಂದರೆ ನೆಕ್ಸ್ಟ್ ಆಗೋದೇ ಇಲ್ಲ ಅಂಥೇಳಿ ಡಿಸೈಡ್ ಮಾಡಿದ್ದು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಎಫೆಕ್ಟ್ ಮಾಡಿಬಿಟ್ಟು ನಾವಿನ್ನು ಮೇಲ್ಗಡೆ ಟೆರೆಸ್ ಮೇಲೂ ಕೂಡ ಸ್ಕೆಚನ್ನು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಕೂಡ ಸ್ಟಾಪ್ ಮಾಡಿ ಫುಲ್ಲು ಕೆಳಗಡೆ ಏನಿದೆಯೋ ಅದು ಫುಲ್ ಫಿನಿಷ್ ಆಗಬೇಕು ಅಂಥೇಳಿ ಅಷ್ಟನ್ನು ಫಿನಿಷ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಹಾಗಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಯಾವ ಟೈಲ್ಸ್ ಬೆಟರ್ ಅಂತ. ಸುಮಾರು ಒಂದು 10-12 ಟೈಲ್ಸ್ ಅಂಗಡಿಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಆಮೇಲೆ ಈ ವೆಟ್ರಿಫೈಡ್ ಟೈಲ್ಸಿನ ಒಂದು ಗುಣ ಏನಂತ ಹೇಳಿದ್ರೆ ನೀರನ್ನು ಅಬ್ಸರ್ವ್ ಮಾಡೋದಿಲ್ಲ ಇದು. ಸೊ ಹಾಗಾಗಿ ನಮಗೆ ಕೋಲ್ಡ್ ಅಂತ ಅನಿಸೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವ್ರ ಮನೆಗೆ ಯಾವ ರೀತಿ ಸೆಟಪ್ ಮಾಡಿದ್ದಾರೆ ಅಂಥೇಳಿ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು, ವೈಟು. ಸೊ ಇದನ್ನೇ ನಾನು ಸೆಲೆಕ್ಟ್ ಮಾಡಿದ್ದು ದೇವ್ರ ಮನೆಗೆ. ಆಮೇಲೆ ದೇವ್ರ ಫೋಟೋ ಈ ರೀತಿಯಾಗಿ ನಾವು ಹಾಕಿಸ್ಲಿಲ್ಲ, ಪ್ಲೈನಾಗೇ ಬಿಟ್ಟಿದ್ದೀನಿ, ಹಾಗೆಯೇ ಫೋಟೋ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರ್ಬೋದು ನನಗೆ ಒಂಥರ ಆರ್ಟಿಫಿಷಿಯಲ್ ಥರ ಕಾಣಬಾರ್ದು ಅಂಥೇಳಿ. ಹಾಗಾಗಿ ಇದು ಮನೆಗಡೆ ಮುಂದುಗಡೆ ನಾವು ವೆಲ್ಕಮ್ ಬೋರ್ಡ್ ಅಂಥೇಳಿ ಆ ರೀತಿ ಇದು ಕೂಡ ಟೈಲ್ಸ್ದೆ. ಸೊ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಒಂದೊಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು. ವಾಲ್ಗೆ ಹಾಕೋ ಅಂಥದ್ದು, ಒಳಗಡೆನೂ ಕೂಡ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಕುದುರೆದಿದೆಯಲ್ಲ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೆ, ಆಮೇಲೆ ಯಾಕೋ ಏನೋ ಬೇಡ ಅಂತ ಅನಿಸ್ಬಿಡ್ತು. ಸೊ ಹಾಗಾಗಿ ಬರೀ ಮುಂದುಗಡೆ ಎಂಟ್ರೆನ್ಸಿಗೆ ಬಂದರೆ ಒಂದು ಟೈಲ್ಸ್ ಥರನೇ ನಾವು ಫಿಟ್ ಮಾಡಿಸಿದ್ದೀವಿ. ಸೊ ನೆಕ್ಸ್ಟು ನನ್ನ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಒಂದು ಸಿಂಗಲ್ಲಾಗಿ ಆನೆನ ನಾವು ಮನೆ ಮುಂದ್ಗಡೆ ಫಿಕ್ಸ್ ಮಾಡಿಸಿದ್ದೀವಿ. ಸೊ ಒಂದು 5 ಆನೆದಿದು, 5 ಆನೆದು ಫಸ್ಟಿಗೆ ಸೆಲೆಕ್ಟ್ ಆಗಿತ್ತು. ಸೊ ಹಾಗಾಗಿ ಅದು ಯಾಕೇನೋ ನನ್ನ ಮಗಳು ಇಷ್ಟಪಡಲಿಲ್ಲ. ಸೊ ಒಂದೇ ಒಂದು ಎಲಿಫೆಂಟ್ ಇರೋದನ್ನ ಇರಲಿ ಅಂಥೇಳಿ ಅದನ್ನು ಸೆಲೆಕ್ಟ್ ಮಾಡಿದ್ದಾಯಿತು. ಸೊ ತುಂಬಾ ಚೆನ್ನಾಗಿದ್ವು, ಡಿಫ್ರೆಂಟಾಗಿ. ಹೇಳಬೇಕು ಅಂತ ಹೇಳಿದ್ರೆ ಅದೇ ದುಡ್ಡಿರಬೇಕು, ದುಡ್ಡಿದ್ರೇ ದುನಿಯಾ ಅನ್ನೋ ಥರ ಹಾಗಾಗಿದೆ. ಸೊ ನೀವು ಇವಾಗ ಒಂದೊಂದು ಒಂದೊಂದು ಥರ ಡಿಸೈನ್ಸ್ ಇತ್ತು. ಆಮೇಲೆ ಒಂದೊಂದು ಕೂಡ ಒಂದೊಂದು ರೀತಿಯಾಗಿ ರೇಟ್ಗಳಿದ್ವು. ಸೊ ಫಸ್ಟ್ ಆಫ್ ಆಲ್ ನನಗೆ ಒಂಥರ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಬಾರ್ದು. ಸೊ ಆ ರೀತಿಯಾಗಿ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಮುಂದ್ಗಡೆ ಪೋಟಿಕಾಗಿ ಡಿಸೈನ್ಸ್ ಹಾಕೋ ಅಂಥದ್ದು. ಇದೆಲ್ಲ ಧೂಳು ಕೂತ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಾಗೇ ಇದ್ಬಿಡುತ್ತೆ, ಹೋಗೋದಿಲ್ಲ. ಸೊ ಇದನ್ನು ನಾವು ಫೈನಲಾಗಿ ನಮ್ಮ ಮನೆ ವಾಲ್ಗೆ ನಾವು ಸೆಲೆಕ್ಟ್ ಮಾಡಿದ್ವಿ. ಈ ಎಲಿಫೆಂಟು ತುಂಬಾ ನ್ಯಾಚುರಲ್ ಆಗಿದೆ, ನೋಡೋಕ್ಕೆ ರಿಯಲ್ ಏನಪ್ಪ ಅಂತ ಅನಿಸ್ಬೇಕು, ಆ ಥರ ಇದೆ. ಸೊ ಇದು ಒಂದು 8 ಪೀಸ್ ಇದೆ ಅದರಲ್ಲಿ, ಆ ರೀತಿ ಸ್ಟಿಕ್ ಮಾಡಬೇಕು ಅದನ್ನು, ಸಖತ್ತಾಗಿತ್ತು. ಸೊ ಇದು ಕೂಡ ಅಷ್ಟೇ, ಧೂಳೆಲ್ಲ ತುಂಬಾ ಕೂತ್ಬಿಟ್ರೆ ಮತ್ತೆ ಒರೆಸ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಪೋಟಿಕಾಗೆ ಪ್ಲೈನ್ ಟೈಲ್ಸ್ನೇ ಹಾಕ್ಬಿಟ್ಟೆ, ನೀರು ಹಾಕಿ ಹಾಗೇ ಒರೆಸ್ಕೋಬೋದು ಅಂಥೇಳಿ. ಸೊ ಇದು ಕೂಡ ದೇವ್ರ ಮನೆಗೆ ಹಾಕೋವಂಥ ಟೈಲ್ಸು. ನೋಡಿ ಆ ಗೋಲ್ಡ್ ಪ್ಲೇಟ್ ಇದೆಯಲ್ಲ ಲೈನು, ಅದು ಕೂಡ ಸ್ಕ್ವೇರ್ ಫೀಟ್ ಲೆಕ್ಕ. ಸೊ ಮುಂಚೆ ನಾನು ಇದೊಂದು ಪೋಟಿಕಾಗೆ ಸೆಲೆಕ್ಟ್ ಮಾಡಿದ್ದೆ. ಸೊ ಯಾಕೇನೋ ಅದು ಆಮೇಲೆ ದೂರದಿಂದ ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು. ಸೊ ಹಾಗಾಗಿ ಬನ್ನಿ ಇವಾಗ ನಮ್ಮ ಸೈಟು ಯಾವ ರೀತಿ ಇತ್ತು ಅಂತೇಳಿ ತೋರಿಸ್ತೀನಿ. ಫಸ್ಟಿಗೆ ನಾವು ಇದು 40 ಮತ್ತು 50 ಸೈಟು. ಸೊ ನೋಡಿ ಈ ಥರ ಇತ್ತು ಸೈಟು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿದ್ವಿ JCBಯಿಂದ. ಸೊ ಹಾಗಾಗಿ ಈ ರೀತಿ ಆಯಿತು. ಸೊ ನೆಕ್ಸ್ಟು ಫುಲ್ ಕ್ಲೀನ್ ಮಾಡಿಸಿದ ಮೇಲೆ ಸ್ಟಾರ್ಟಿಂಗ್ ನಾವು ಗುದ್ಲಿ ಪೂಜೆ ಮಾಡಬೇಕಲ್ವ, ಗುದ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಒಂದು ಒಳ್ಳೆ ದಿನ ನೋಡಿಕೊಂಡು ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಬೋರ್ವೆಲ್ ಕೊರೆಸಿದ್ವಿ. ಸೊ ತುಂಬಾ ಚೆನ್ನಾಗಿ ನೀರು ಬಿತ್ತು ನಮಗೆ, ನೀರು ಕೂಡ ಅಷ್ಟೇ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಸೊ ಏನು ನಮಗೆ ಮನೆ ಕಟ್ಟುವಾಗ ಏನೂ ಕೂಡ ದುಡ್ಡಿನ ಪ್ರಾಬ್ಲಮ್ ಆಗಲಿ, ಏನೂ ಅಡೆತಡೆಗಳು ಆಗಲಿಲ್ಲ. ಸೊ ಮೇಸ್ತ್ರಿ ಕೂಡ ಹಾಗೇ ತುಂಬ ಒಳ್ಳೆಯವರೇ ಸಿಕ್ಕಿದ್ರು. ಸೊ ಹಾಗಾಗಿ ಬೇಗನೆ ನಾವು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಎಂಡೆಯಲ್ಲಿ ನಾವು ಕಟ್ಟಿದ್ದು ಯಾವುದೇ ರೀತಿ ಎಮ್ಸೆಂಡ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಬ್ಲಾಕ್ಸಿಂದ ನಾವು ಮನೆ ಕಟ್ಟಲಿಲ್ಲ. ಏಕೆಂದರೆ ಲೈಫ್ ಟೈಮ್ ಇರಬೇಕು ಅಂತ ಹೇಳಿದ್ರೆ ಸುಟ್ಟು ಇಟ್ಟಿಗೆ ಅಂತ ಹೇಳ್ತಾರಲ್ಲ, ಅದನ್ನೇ ನೀವು ಉಪಯೋಗಿಸಿ.
ತುಂಬಾ ಚೆನ್ನಾಗಿ ಬರುತ್ತೆ, ಗಟ್ಟಿ ಕೂಡ ಇರುತ್ತೆ ಸ್ಟ್ರಾಂಗಾಗಿ. ಸೊ ಹಾಗಾಗಿ ಈ ರೀತಿ ಒಂದು ಫಿನಿಶಿಂಗಿಗೆ ಬಂದ್ವಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಸಿಂಗಲ್ ಪೋರ್ಷನ್ ಮನೆಯೇ. ಸೊ 3 ಬೆಡ್ರೂಮ್ ಇರೋ ಮನೆ ಇದು. ಸೊ ತುಂಬಾ ಸ್ಕೆಚ್ ಪ್ಲ್ಯಾನಿಂಗ್ ಆಗಿರ್ಬೋದು, ಎಲ್ಲ ಇಂಜಿನಿಯರಿಂಗ್ ಪ್ಲ್ಯಾನಿಂಗೇ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ಮನೆ ಸುತ್ತಮುತ್ತ ಆ ಕಡೆ ಎಲ್ಲ ಅಲ್ಲೊಂದು ಇಲ್ಲೊಂದು ಮನೆಗಳು ಆಗ್ತಾಯಿದ್ವು. ಸೊ ರೆಡಿ ಆಗಿದ್ದು, ರೆಡಿ ಆಗ್ತಾನೂ ಇದ್ವು. ತುಂಬ ಇಷ್ಟ ಆಯಿತು ನನಗೆ ಇಲ್ಲಿಯ ಒಂದು ವೆದರು, ವಾತಾವರಣ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನಾವು ಮುಂಚೆ ಎಲ್ಲ ಸಿಟಿ ಒಳಗಡೆ ಇದ್ವಿ, ಈಗ ಸಿಟಿಯಿಂದ ಸ್ವಲ್ಪ ಆಚೆ ಬಂದಿದ್ದೀವಿ ಅಷ್ಟೇ. ಸೊ ಗಾಳಿ ಬೆಳಕು, ನಮ್ಮದು ಕಾರ್ನರ್ ಸೈಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ಪ್ಲೇಸ್ಮೆಂಟ್ ಸಿಕ್ತು. ಸೊ ಲೈಫ್ ಟೈಮ್ ಇರೋದ್ರಿಂದ ನಾವು ಏನಪ್ಪ ಅಂತ ಹೇಳಿದ್ರೆ ಇಲ್ಲೇ ಲೈಫ್ ಸೆಟ್ಲ್ ಆಗಬೇಕು ಅನ್ನೋ ಒಂದು ಡಿಸೈಡ್ಗೆ ನಾವಿಬ್ಬರು ಬಂದಿದ್ದು. ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಫಿನಿಶಿಂಗಿಗೆ ಬಂತು. ಸೊ ಇದರ ಒಂದು ಬಾಗಿಲು ಪೂಜೆನ ಕೂಡ ಮಾಡಬೇಕಲ್ವ ಅಂಥೇಳಿ ಒಂದು ಒಳ್ಳೆಯ ದಿನ ನೋಡಿಕೊಂಡು ಬಾಗಿಲು ಕೂರಿಸಿದ್ದು. ಸೊ ಅದರ ಒಂದು ಪೂಜೆಯ ಒಂದು ನಾನು ನಿಮಗೆ ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ಸರ್ವೇಶ್ವರ ಪ್ರಚೋದಯಾತು. ಬಾಗಿಲು ಭದ್ರಂ ಕರ್ಣೇವಸ್ತುಣಯಾಮ ದೇವ ಭದ್ರಂ ಪಾಶೆ ಯತ್ರಾಹ ಸ್ಥಿರರಂಗೈಸ್ತುವಾಗುಂ ಸ್ವಸ್ತನೋಭಿಷೇಮ ದೇವಹಿತಂ ಯದಾಯುಃ ಸ್ವಸ್ತಿನೋ ಪೂಷಯಿಷ್ಠುವೇದ ಸ್ವಸ್ತಿನೋ ಕರಿಷ್ಠಮೇವಂ ಬೃಹಸ್ಪತಿ ದದಾತು. ಅಕ್ಷತೆ ಒಂದು ಬೋನ್ ಫಸ್ಟ್ ಅರ್ಶಿನ ಇಡು. ಅರ್ಶಿನ ಇಡೋದು, ಕುಂಕುಮ ಇಡ್ತಾ ಇದ್ದಾನೆ. ನೀನು ಕುಂಕುಮ ಇಟ್ಕ ಪೂಜೆ ಮಾಡ್ತೀಯ. ನೀನೊಂದು ಕಟ್ರೆ ಮೇಸ್ತ್ರಿ ಒಂದು ಕಟ್ರೆ ಧನಧಾನ್ಯ ಸಮೃದ್ಧತಾಂ ಶ್ರೀ ಧಾನ್ಯಲಕ್ಷ್ಮೀ ನಮಃ. ಪ್ರಸನ್ನ ಧಾನ್ಯಲಕ್ಷ್ಮೀ ದೌತೋಭ್ಯ ನಮಃ. ವಾಸ್ತುಪುರುಷಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ವಾಸ್ತುಪುರುಷಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಅಸ್ಯ ಗೃಹೇ ಶ್ರೀ ವಾಸ್ತು ಪ್ರಸನ್ನೋ ವದೋ ಬಂತೋ ಅಸ್ಯ ಗಣಪತಿ. ಆನಂದ ಗಣಪತಿ ಹೂವಾಗ್ತವನ್ನೇ. ಓಂ ಸುಮುಖಾಯ ನಮಃ. ಓಂ ಸುಮುಖಾಯ ನಮಃ. ಏಕದಂತಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ವಿಘ್ನರಾಯಾಯ ನಮಃ. ಗೌರಿಪುತ್ರಾಯ ನಮಃ. ಗಣೇಶ್ವರಾಯ ನಮಃ. ಸ್ಕಂದಾಗ್ರಜಾಯ ನಮಃ. ದಕ್ಷದಕ್ಷಾಯ ನಮಃ. ದ್ವಿಜಪ್ರಿಯಾಯ ನಮಃ. ಇಂದ್ರಶ್ರೀಪಾದಾಯ ನಮಃ. ಗಣಾಧ್ಯಕ್ಷಾಯ ನಮಃ. ಫಲಚಂದ್ರಾಯ ನಮಃ. ಕುಮಾರಗುರುವೇ ನಮಃ. ಅಕ್ಷೋಭ್ಯ ನಮಃ. ಕುಂಜಾಸುರಭಂಜನಾಯ ನಮಃ. ಮೋದಕಹಸ್ತಾಯ ನಮಃ. ಕಾಂತಿಮತೆ ನಮಃ. ಓಂ ದ್ಯುತಿಮತೆ ನಮಃ. ಓಂ ಪ್ರಥಮಾಯ ನಮಃ. ರಾಜ್ಞಾಯ ನಮಃ. ವಿಘ್ನಕರ್ತೆ ನಮಃ. ವಿಘ್ನಾಂತೆ ನಮಃ. ಶ್ರೀಪತೆ ನಮಃ. ವಾಕ್ಪತೆ ನಮಃ. ಶ್ರೀಪತೆ ವಾಕ್ಪತೆ ಶ್ರೀಧರಾಯ ನಮಃ. ಓಂ ನಮೋ ಭಗವತೆ. ಓಂ ಗಂ ಗಣಾಧಿಪತೆ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶಾಂತಿರಸ್ತೋ ತುಷ್ಟಿರಸ್ತೋ ಪುಷ್ಟಿರಸ್ತೋ ಆಯುಷ್ಯಮಸ್ತೋ ಆರೋಗ್ಯಮಸ್ತೋ ವೇದ ಸಮೃದ್ಧಿ ಜಾತ ಸಮೃದ್ಧಿ ವಿದ್ಯಾ ಸಮೃದ್ಧ್ಯರ್ಥಂ ಶ್ರೀ ವರಸಿದ್ಧಿನಾಯಕ ದಿವ್ಯ ಕೃಪಕಟಾಕ್ಷ ಸಿದ್ಧಿರಸ್ತೋ. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಇಷ್ಟದೇವತಾಭ್ಯ ನಮಃ. ಶ್ರೀ ಗುತ್ತಮ್ಮ ದೇವತಾಭ್ಯ ಅಲ್ಲ ಶ್ರೀ ಚಂದ್ರಗುತ್ತಮ್ಮ ದೇವತಾಭ್ಯ ನಮಃ. ಒಂದೊಂದೇ ಎಡಗೈ ಇಟ್ಕೊಳ್ಳಿ, ಬಲಗೈಯಿಂದ ಹಾಕಿ. ಓಂ ಚಂದ್ರಗುಪ್ತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ರಾಜೇಶಮುನೇ ನಮಃ. ಧೃತಜ್ಞೇ ನಮಃ. ದುರಾಸುರಾಯ ನಮಃ. ಲಕ್ಷ್ಮೀ ವಜ್ರಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಪ್ರಕೃತೇ ನಮಃ. ಓಂ ವಿಕೃತೇ ನಮಃ. ವಿದ್ಯಾಯ ನಮಃ. ಓಂ ಸರ್ವಭೂತ ಹಿತಪ್ರದಾಯ ನಮಃ. ಶ್ರದ್ಧಾಯ ನಮಃ. ಸುರಭ್ಯ ನಮಃ. ಪಾರಮಾತ್ಮಿಕಾಯ ನಮಃ. ಸುತೇ ನಮಃ. ಸ್ವಾಯ ನಮಃ. ಸುಧಾಯ ನಮಃ. ಧನ್ಯೇ ನಮಃ. ಹಿರಣ್ಯೇ ನಮಃ. ಲಕ್ಷ್ಮೀ ನಮಃ. ನಿತ್ಯವಿಶ್ವಾಯ ನಮಃ. ಗೋರೇ ನಮಃ. ಆದಿತ್ಯ ನಮಃ. ದೀಪ್ತೇ ನಮಃ. ಕಮಲಾಯ ನಮಃ. ಕಾಂತಾಯ ನಮಃ.
ಕಾಮಾಕ್ಷನ್ನು ಲೋಕಶೋಕನಾಶಿನೇನ್ಮಂ ಧರ್ಮನ್ಯಾಯನಂ ಕರುಣಾಯನ್ಮ ಲೋಕಮಾತ್ರೇನ್ಮ ಪದ್ಮಪ್ರಿಯಾಯನ ಪದ್ಮಾಸ್ತಾಯನ ಪದ್ಮಾಕ್ಷಯನ್ಮ ಪದ್ಮಸನ್ನ ಪದ್ಮೋದ್ಭಾಯನ್ಮ ಪದ್ಮ ಪುಣ್ಯ ಗಂಧಾಯನ ಸುಪ್ರಸನ್ನ ಪ್ರಸಾದಾಯನ ಚತುರ್ಭುಜ ವಿನಾದಿಕೋಗಿನ ಚತುರ್ಭುಜಾಯನ್ಮ ಇಂದ್ರಾಯನ್ಮ ಚತುರ್ಭುಜಾಯನ್ಮ ಇಂದ್ರಾಯನ್ಮ ಲೋಕಶೋಕನಾಶಯನ್ಮ ಧರ್ಮನ್ಯಾಯನ ಲೋಕಮಾತ ಪದ್ಮಪ್ರಿಯ ಪದ್ಮಾಸ್ತಾಯ ಪದ್ಮಾಕ್ಷಯನ್ ಪದ್ಮಾಕ್ಷ ಪದ್ಮಸನ್ನ ಪದ್ಮ ಪುಣ್ಯ ಸುಪ್ರಸನ್ನ ಓಂ ಶ್ರೀಮಾತಾ ಮಹಾಲಕ್ಷ್ಮಿ ಸಮೇತಸ್ಯ ಸಮಸ್ತ ಅಧಿದೇವತಾಭ್ಯ ನಮಃ ಸುಪ್ರಸನ್ನ ವರದೋ ಭವಂತು. ಸೊ ಹೊಸ್ಲು ಪೂಜೆನ ಆಯಿತು. ಸೊ ಹೊಸ್ಲು ಪೂಜೆ ಆಗೋಕ್ಕಿಂತ ಮುಂಚೆ ಒಳಕಲ್ ಪೂಜೆ ಅಂತೇಳಿ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ನಾನು ಬೆಳಗ್ಗೆನೇ ಒಳಕಲ್ ಪೂಜೆನ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮಾಡಿದ್ದಾಯಿತು. ಸೊ ತುಂಬಾ ಚೆನ್ನಾಗಾಯಿತು ಪೂಜೆ ಕೂಡ. ನಮಗೆ ಮನೆಯ ಒಂದು ಪ್ಲ್ಯಾನಿಂಗು ಇಂಜಿನಿಯರ್ ಬಂದುಬಿಟ್ಟು ದಾವಣಗೆರೆ ಅವರು ತುಂಬಾ ಚೆನ್ನಾಗಿ ಪ್ಲ್ಯಾನಿಂಗ್ ಹಾಕ್ಕೊಟ್ರು. ಪೂರ್ವಕ್ಕೆ ಮನೆ ಬಾಗಿಲು ಬಂದಿದೆ. ಸೊ ಇದು ಈಸ್ಟ್ ವೆಸ್ಟ್ ಸೌತ್ ಮತ್ತು ವೆಸ್ಟರ್ನ್ ಸೈಟು ಆಗಿರುತ್ತೆ. ಸೊ ಹಾಗಾಗಿ ನಾವು ಹೆಸರನ್ನ ಕೇಳಿಸಿದ್ದಕ್ಕೆ ನಮ್ಮ ಮನೆಯವ್ರ ಹೆಸ್ರಿಗೆ ಪೂರ್ವಕ್ಕೆ ಬಂತು ಬಾಗಿಲು. ಸೊ ಹಾಗಾಗಿ ನಾವು ಪೂರ್ವ ದಿಕ್ಕಿಗೆ ಬಾಗಿಲನ್ನು ಕೂರಿಸಿದ್ದು. ಸೊ ಹಾಗಾಗಿ ಅವರು ಅದೇ ಥರನೇ ನಮಗೆ ಪ್ಲ್ಯಾನಿಂಗ್ನ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ತುಂಬಾ ಖುಷಿಯಾಯಿತು. ಮತ್ತು ಮೇಲ್ಗಡೆ ಪ್ಲ್ಯಾನಿಂಗ್ ಕೂಡ ಆಲ್ರೆಡಿ ಎರಡೂ ಸೇರಿನೇ ನಾವು ಪ್ಲ್ಯಾನಿಂಗ್ ಮಾಡಿಸಿದ್ವಿ. ಸೊ ಸದ್ಯದರಲ್ಲೇ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಮೇಲ್ಗಡೆ ಮನೆಯೂ. ಸೊ ಹಾಗಾಗಿ ಫಸ್ಟು ಇವಾಗ ನಮಗೆ ಕೆಳಗಡೆದು ಏನೇನು ಬೇಕು ಅಂಥೇಳಿ ನೀಟಾಗಿ ಫುಲ್ಲಾಗಿ ಮತ್ತು ನಾವು ಒಳಗಡೆ ಹೋಗಿ ಸೇರ್ಕೊಂಡ್ರೆ ಮತ್ತೆ ಯಾವುದೇ ಕೆಲಸಗಳು ಇರಬಾರ್ದು. ಸೊ ಹಾಗಾಗಿ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ವಿ. ಸೊ ತುಂಬಾ ನನಗಂತೂ ಒಂದು ಕನಸಾಗಿತ್ತು ಇದು. ತುಂಬ ವರ್ಷದಿಂದ ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಹೇಳಬೇಕು ಅಂತ ಹೇಳಿದ್ರೆ. ಇತ್ತೀಚೆಗೆ ನನ್ನ ಕನಸು ನನಸಾಗಿದೆ ಅಂತ ಹೇಳ್ಬೋದು ಸ್ವಂತ ಮನೆಯಿಂದ. ಸೊ ತುಂಬಾ ಖುಷಿಯಾಗಿ ನನಗೊಂದು ಇದು ಮೆಮೊರೇಬಲ್ ಲೈಫ್ ಟೈಮಾಗಿ ನಾನು ಮರೆಯೋಕ್ಕೆ ಆಗದೇ ಇರೋಂತಹ ಕ್ಷಣ ಇದು. ನಾವು ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಮನೆ ಕಟ್ತೀನಿ ಅಂತೇಳಿ. ಸೊ ತುಂಬಾ ಖುಷಿಯಾಯಿತು. ನಮ್ಮ ಮನೆಯವ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಅವ್ರು ಆಗೋದಕ್ಕೆ ನಿಜವಾಗ್ಲೂ ಮನೆ ಕಟ್ಟಿದ್ವಿ. ಇಲ್ಲ ಅಂದಿದ್ರೆ ನಿಜವಾಗ್ಲೂ ಆಗ್ತಾಯಿರಲಿಲ್ಲ. ಎಲ್ಲವೂ ಕೂಡ ತುಂಬಾ ರೇಟು. ದುಡ್ಡಿದ್ದರೆ ಮಾತ್ರ ನೀವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ನಿಜವಾಗ್ಲೂ ಮುಂದುವರಿಯೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅರ್ಧಂಬರ್ಧ ಗೋಡೆ ಆಗಿಬಿಟ್ಟು ನಿಲ್ಲಿಸ್ಬಿಟ್ಟು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ದುಡ್ಡಿದ್ದರೆ ಮಾತ್ರ ಮನೆ ಕಟ್ಟಬೇಕು. ಹಂಗಾಗಿ ಮಾತ್ರ ನೀವು ಧುಮುಕಿ, ಇಲ್ಲ ಅಂದರೆ ಮಾಡೋಕ್ಕಂತೂ ಹೋಗಬೇಡಿ ಸಾಹಸನ. ಸೊ ತುಂಬ ಎಫೆಕ್ಟ್ ಮಾಡಿ ನಮಗೆ ಅಷ್ಟೊಂದೇನು ಕಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯವ್ರು ಗೋರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಅನುಕೂಲತೆಯೂ ಇತ್ತು ನಮ್ಮೂರ ಕಡೆ ಎಲ್ಲ. ಸೊ ಹಾಗಾಗಿ ಮನೆ ಕಟ್ಟಿದ್ವಿ. ನಾನು ಹೇಳ್ತಾ ಇರೋದೇನೆಂದರೆ, ಪಾಪ ಎಷ್ಟೊಂದು ಜನ ಮನೆ ಕಟ್ಟಬೇಕು ಅಂತ ಕನಸುಗಳು ಕಟ್ಕೊಂಡಿರ್ತಾರೆ. ಅವರೆಲ್ಲ ಏನೋ ಒಂದು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿದ್ದೀವಲ್ವ, ಎಷ್ಟೊಂದು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಕೂಡ. ಸೊ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸ್ವಂತ ಮನೆ ಕಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸಣ್ಣದಾದರೂ ಪರವಾಗಿಲ್ಲ, ಪುಟ್ಟದಾಗಿ ಚೊಕ್ಕವಾಗಿ ಮಾಡ್ಕೊಳ್ಳಿ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮನೆಯ ಒಂದು ಸ್ಟೇರ್ಕೇಸು ರೆಡಿ ಆಗ್ತಾಯಿದೆ. ಸ್ಟೆಪ್ಸು ತುಂಬಾ ಚೆನ್ನಾಗಿತ್ತು. ಈ ರೀತಿಯಾಗಿ ಸ್ಟೆಪ್ಸು ಆ ಕಡೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಕಡೆ ಸೈಡು ಡೌನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮಳೆ ನೀರು ಬಂದಾಗ ಫುಲ್ ಕ್ಲೀನಾಗಿ ಹರಿದು ಬಂದುಬಿಡಲಿ ಅಂಥೇಳಿ. ಎಲ್ಲೂ ಕೂಡ ಮಳೆ ನೀರು ನಿಲ್ಲಬಾರ್ದು. ನಿಂತರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ ಗೋಡೆ. ಸೊ ಆ ಥರ ಆಗಬಾರ್ದು ಅಂಥೇಳಿ ಮುಂಚೆನೇ ನಾನು ಆ ರೀತಿ ಅವರಿಗೆ ನಾನು ಹೇಳಿದೆ, ಈ ಥರ ಆಗಬಾರ್ದು. ಯಾಕೆಂದರೆ ಬಾಡಿಗೆ ಮನೆಗಳಲ್ಲಿ ಆ ಥರ ಅನುಭವಿಸಿದ್ದೀವಿ ನಾವು. ಸೊ ಹಾಗಾಗಿ ಆಗಬಾರ್ದು ಅಂಥೇಳಿ ಆ ಥರ ಮಾಡಿ ಅಣ್ಣ ಅಂತೇಳಿ ಹೇಳ್ತಾ ಇದ್ದೆ ಅವರಿಗೆ. ತುಂಬಾ ಚೆನ್ನಾಗಿ ವರ್ಕರ್ಸ್ ಕೂಡ ಅಷ್ಟೇ ಎಷ್ಟು ಟ್ಯಾಲೆಂಟ್ ಅಂದರೆ ಅವರು ಹಿಂಗೆ ಹೇಳಿದ್ನ ಆಯ್ತಮ್ಮ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಕೊತ ಗಂಡ ಹೆಂಡ್ತಿ ಇವರಿಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ಕೊತ ಕೆಲ್ಸಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇಬ್ಬರೇ ಬಂದಿದ್ದರು ಅವತ್ತು, ಇವ್ರ ವೈಫು ಮತ್ತು ಇವರು. ಸೊ ತುಂಬಾ ನನಗೆ ಇವ್ರ ಕೆಲಸ ಅಂತೂ ತುಂಬಾ ಇಷ್ಟ ಆಗ್ತಾಯಿತ್ತು. ಒಂಚೂರು ಟೈಮ್ ವೇಸ್ಟ್ ಮಾಡದೆ ಮಾಡ್ತಾಯಿದ್ರು. ಹೇಳಬೇಕು ಅಂತ ಹೇಳಿದ್ರೆ ಇವರಿಬ್ಬರು ಕೋರ್ಡಿನೇಷನ್ ತುಂಬ ಇಷ್ಟ ಆಗ್ತಿತ್ತು. ತೋರಿಸ್ತೀನಿ ನಾನು ಇವ್ರ ವೈಫ್ನ. ಅವರು
ಎಲ್ಲ ತೊಗೊಂಬಂದು ಕೊಡ್ತಾಯಿದ್ರು ಇವರಿಗೆ. ಇವರು ಕೆಲಸಗಳು ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗಾಗಿ ಅಚ್ಚುಕಟ್ಟು ಒಂಥರ ಕೆಲಸ ಆಗಲಿ, ನೀಟಾಗಿ ಕೆಲಸ ಫಿನಿಶಿಂಗ್ ಮಾಡಿ ಸಂಜೆವರೆಗೂ ನಾನು ಇವ್ರ ಜೊತೆಗೆ ಇದ್ಕೊಂಡು ಕೆಲಸ ನೋಡ್ತಾಯಿದ್ದೆ. ಸೊ ಹಾಗಾಗಿ ಡೈಲಿ ಬರೋದು, ಡೈಲಿ ಬೆಳಗ್ಗೆ ಸುಮಾರು ಒಂದು 6:30 ಅಷ್ಟೊತ್ತಿಗೆ ಬಂದರೆ ಹೋಗ್ತಾಯಿದ್ದಿದ್ದೆ 7:30 ಆಗೋದು. ಸೊ ನಾನೇ ಇರ್ತಿದ್ದೆ, ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋರು. ಹಾಗಾಗಿ ವರ್ಕರ್ಸ್ಗಳ ಜೊತೆಗೆ ನಾನೇ ಇರ್ತಿದ್ದೆ. ಅವ್ರಿಗೆ ಏನಾದರೂ ಬೇಕಾದರೆ ತಂದು ಕೊಡೋದಾಗಿರ್ಬೋದು, ಟೀ ಕಾಫಿ ಅವ್ರಿಗೆ ಏನು ಬೇಕೋ ಅದನ್ನು ಕೇಳಿಬಿಟ್ಟು ತಗೊಂಬಂದು ಕೊಡ್ತಿದ್ದೆ. ನಂದು ಕೂಡ ಸ್ಕೂಟಿ ಇತ್ತಲ್ವ, ಸೊ ಹಾಗಾಗಿ ನನಗೆ ಹೆಲ್ಪ್ ಆಗ್ತಾಯಿತ್ತು. ನಮ್ಮ ಮನೆಯಿಂದ ಈಗೇನು ಹೊಸ ಮನೆ ಕಟ್ತಿದ್ದೀವಲ್ಲ ಅಲ್ಲಿಗೆ ಒಂದು ಅರ್ಧ ಗಂಟೆ ಜರ್ನಿ ಆಗೋದು. ಸೊ ಆನ್ ದ ವೇ ಓಡಾಡ್ತಾ ಇದ್ದೆ. ಸೊ ಏನೂ ಅನ್ನಿಸ್ತಾ ಇರಲಿಲ್ಲ. ಸೊ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹೋಗೋಕ್ಕೆ ಬರೋಕ್ಕೆ, ಅದು ಬಿಟ್ಟರೆ ಮತ್ತೇನೂ ಅನ್ನಿಸ್ತಾ ಇರಲಿಲ್ಲ. ಸೊ ಡೈಲಿ ಒಂಥರ ಅಭ್ಯಾಸ ಆದಂಗೆ ಆಗ್ಬಿಟ್ಟಿತ್ತು. ಸೊ ಹೋಗೋದು, ಡೈಲಿ ಬೆಳಗ್ಗೆ ಹೋಗೋದು ಮತ್ತೆ ಬರೋದು. ಆಮೇಲೆ ನಮ್ಮದು ಫಿನಿಶಿಂಗ್ ಆಗಿದ್ದು ಕರೆಕ್ಟು 1 ವರ್ಷದೊಳಗೇ ನಾವು ಫುಲ್ ಫಿನಿಶಿಂಗ್ ಮಾಡ್ಕೊಂಬಿಟ್ವಿ. ಸೊ ಬೇಗ ಮಾಡ್ಕೊಂಬಿಟ್ವಿ. ಸೊ ಇವರೇ ಅವ್ರ ವೈಫು ತುಂಬಾ ಹೆಲ್ಪಾಗಿ ತುಂಬ ನೀಟಾಗಿ ಕೆಲಸನ ಮಾಡಿಕೊಟ್ರು ನಮಗೆ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಕೂಡ, ಕೋರ್ಡಿನೇಷನ್ ಕೂಡ ಹಾಗೇ ಇತ್ತು, ಚೆನ್ನಾಗಿತ್ತು ಕೂಡ. ಆಮೇಲೆ ಹೋಗ್ಬೇಕಾದ್ರೆ ಲಾಸ್ಟ್ನೇ ದಿನ ಏನೋ ಒಂಥರ ಕಣ್ಣೀರು ಬಂತು, ಎಲ್ಲ ಮುಗೀತಲ್ವ ಇನ್ನೇನು ಮತ್ತೆ ಇವ್ರು ಬರೋಲ್ಲ, ಆ ಥರ ಒಂಥರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದ್ವಿ. ಸೊ ಫೈನಲಿ ತುಂಬಾ ನೀಟಾಗಿ ನಮ್ಮನೆ ಫಿನಿಶಿಂಗ್ ಮಾಡಿಕೊಟ್ರು. ತುಂಬ ಖುಷಿ ಕೂಡ ಆಯಿತು ನನಗೆ. ಸೊ ಇದೆಲ್ಲ ಎಷ್ಟಾಯಿತು ಏನು ಅಂತೇಳಿ ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಮತ್ತೆ ಹಾಲಿಗೆ ನಾವು ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಟೈಲ್ಸ್ ಇದೆ. ನಮ್ಮದು ಕ್ರೀಮಿ ಟೈಲ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದು, ವೆಟ್ರಿಫೈಡು. ನೋಡಿ ಇದು ಕೆಲಸ ನಡೀತಾ ಇದೆ ಇವಾಗ. ಹಾಲ್ಗೆ ಹಾಕ್ತಾಯಿದ್ದಾರೆ, ಆ ಕಡೆ ರೂಮ್ಗೆಲ್ಲ ಹಾಕಿದ್ದಾಯಿತು. ಸೊ ಹಾಲ್ಗೆ ಹಾಕ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಇದೆ ಅಂತ ಕಾಣ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ದೇವ್ರ ಮನೆಗೆ ವೈಟ್ ಟೈಲ್ಸ್ ಸೆಲೆಕ್ಟ್ ಮಾಡಿದೆ. ಸೊ ನನಗೆ ಫುಲ್ಲಾಗಿ ವೈಟಾಗೇ ಇರಬೇಕು ಟೈಲ್ಸು ಅಂಥೇಳಿ ಓವರಾಲ್ ನನ್ನದೇ ಎಲ್ಲ ಸೆಲೆಕ್ಟ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಕಾಣೋದು ದೇವ್ರ ಮನೆ ಮಾತ್ರ. ಸೊ ಅದಕ್ಕೆ ನಾನು ಯಾವುದೇ ರೀತಿ ದೇವ್ರ ಫೋಟೋ ಆಗಲಿ ಅದನ್ನೇನು ಫಿಕ್ಸ್ ಮಾಡಿಸ್ಲಿಲ್ಲ. ಫುಲ್ ಪ್ಲೈನಾಗಿ ಒಂದು ಗೋಲ್ಡ್ ಕಲರ್ ಪಟ್ಟಿನ ಕೊಟ್ಬಿಟ್ಟು ಮಾಡಿಸಿರೋ ಅಂಥದ್ದು. ಸೊ ಇವರು ಕೂಡ ಟೈಲ್ಸ್ನವರು ಕೂಡ ತುಂಬಾ ಚೆನ್ನಾಗಿತ್ತು. ಅವರಿಗೆ ಕನ್ನಡ ಬರೋಲ್ಲ, ನನಗೆ ಹಿಂದಿ ಬರೋಲ್ಲ. ಸೊ ಹಾಗಾಗಿ ಅವ್ರ ಹತ್ರ ನಿಜವಾಗ್ಲೂ ಮಾತಾಡಿ ನನಗೆ ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ನಾನೇನು ಮಾಡ್ತಿದ್ದೆ, ಗೂಗಲಲ್ಲಿ ಹೇಳ್ಬಿಟ್ಟು ಅವ್ರಿಗೆ ಹಿಂದಿಲಿ ಪ್ಲೇ ಮಾಡಿ ಕೊಡ್ತಾಯಿದ್ದಿದ್ದು. ಆ ಥರ ಮಾಡಿ ನನಗೆ ಅಭ್ಯಾಸ ಥರ ಆಗಿಬಿಟ್ಟಿತ್ತು. ಒಂಥರ ಕಾಮಿಡಿನೂ ಅನಿಸೋದು ನನಗೆ. ನಾನು ಹೇಳಿದ್ದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಯಾರಾದರೂ ಹಿಂದಿಯವ್ರು ಕನ್ನಡದವ್ರಿಗೆ ಯಾರಿಗಾದ್ರೂ ಹಿಂದಿ ಬರ್ತಾಯಿದ್ರೆ ಅವ್ರದ್ದೊಂಥರ ಹಿಂದಿ ಭಾಷೆನೂ ಅಲ್ಲ ಕಣ್ರಿ, ಒಂಥರ ಭಾಷೆ ಅವ್ರದ್ದು. ಹಿಂದಿನೂ ನೀಟಾಗಿ ಅವ್ರಿಗೆ ಅರ್ಥ ಆಗೋಲ್ಲ ಹೇಳಿದ್ರೆ. ಆ ಥರ ಅವ್ರದ್ದೊಂಥರ ಭಾಷೆ. UP ಉತ್ತರ ಪ್ರದೇಶದಿಂದ ಬಂದಿರೋ ಅಂಥವ್ರು ಇವರು. ಅಯ್ಯೋ, ಗೂಗಲಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದೆ ನಾನು ಕನ್ನಡದಲ್ಲಿ ಮಾತಾಡಿ, ಅದನ್ನ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟು ಹೇಳ್ತಾ ಇದ್ದಿದ್ದು. ಸಾಕಾಗಿ ಹೋಗಿತ್ತು ನನಗೆ. ಆಮೇಲೆ ದೇವ್ರ ಮನೆಗೆ ಅಂತೇಳಿ ಮಾಡಿದ್ರಲ್ಲ ಅಂಥೇಳಿ ಅವ್ರಿಗೆ ಒಂಥರ ನನ್ನ ಖುಷಿಗೆ ಅಂತೇಳಿ ಒಂದು 500 ರೂಪೀಸ್ ಕೊಟ್ಟೆ. ಸೊ ತುಂಬಾ ಖುಷಿ ಆಯಿತು ಅವಾಗ. ಸ್ಟೆಪ್ಸ್ ಕೂಡ ಅಷ್ಟೇ, ನಾನು ಫುಲ್ಲು 2 ಸ್ಟೆಪ್ ಇಡಿಸ್ದೆ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಿಜವಾಗ್ಲೂ. ಅವ್ರು ಮಾತಾಡೋದು ನನಗೆ ಅರ್ಥ ಆಗದೆ ಹೋದರೂ ಕೆಲಸ ಮಾತ್ರ ತುಂಬ ಪರ್ಫೆಕ್ಟಾಗಿ ಮಾಡಿದರು.
ಸೊ ನನ್ನ ಕನಸಿನ ಮನೆ ಯಾವ ರೀತಿಯಾಗಿ ಆಯಿತು ಫುಲ್ಲಾಗಿ ಫಿನಿಶಿಂಗು ಅಂತೇಳಿ ಇನ್ನಷ್ಟು ಅಪ್ಡೇಟು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ಬಹಳ ದಿನಗಳಿಂದ ನನ್ನ ಆಸೆ ಈಡೇರಿದೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಈ ಸ್ಟೆಪ್ಸ್ ಬರುತ್ತಲ್ವ ಮುಂದುಗಡೆ, ಸೊ ಸ್ಟೆಪ್ಸು ಕೂಡ ರೆಡಿ ಆಯಿತು. ಸೊ ಈ ಸ್ಟೆಪ್ಸು ಕೂಡ ಹೀಗೇ ಇರಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ದು. ಸೊ ಇದೇ ರೀತಿ ದೊಡ್ಡದಾಗಿ ಕೂತ್ಕೊಂಡು ಕಾಫಿ ಗಿಫಿ ಕುಡಿಲಿಕ್ಕೆ ಆಗಿರ್ಬೋದು, ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಮಾಡಿಸಿರೋ ಅಂಥದ್ದು. ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಭಾಗ 2 ಬರುತ್ತೆ, ಕಾಯ್ತಾಯಿರಿ.